ಲೇ ಮಾಮ ನಮ್ ಹುಡುಗಿ ಆಚೆ ಹೋಗೋಣ ಅಂತ ಹೇಳಿದಳ, ನನ್ನ ಹತ್ರ ನೋಡಿದ್ರೆ ಬೈಕ್ ಇಲ್ಲ, ಸ್ವಲ್ಪ ನಿನ್ ಬೈಕ್ ಕೊಡ್ತೀಯನ್ ಮಾಮ? ಅದ್ರಲ್ಲಿ ಏನಿದೆ ಮಚ್ಚ, ತಗೊಂಡೋಗು. ತುಂಬಾ ಥ್ಯಾಂಕ್ಸ್ ಮಾಮ. ಹುಷಾರಾಗಿ ಹೋಗ್ಬಿಟ್ ಮಚ್ಚ. ಸರಿ ಮಾಮ. ಹಲೋ ಅಣ್ಣ, ದುಡ್ಡು ಕೊಡ್ಬೇಕು ಅನ್ಕಂದೇ ಇಲ್ವಾ? ಅಣ್ಣ ಇನ್ನೂ ಒಂದ್ 2-3 ದಿನ ಟೈಮ್ ಕೊಡೋಣ ಪ್ಲೀಸ್, ನನ್ನ ಹತ್ರ ದುಡ್ಡಿಲ್ಲ, ಎಲ್ಲಾ ದುಡ್ಡನ್ನು ಕಟ್ಬಿಡ್ತೀನಿ ಅಣ್ಣ. ನಿಮ್ ಅವೆಲ್ಲ ಕತೆ ಹೇಳ್ಬೇಡ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿಮ್ ಮನೆ ಮುಂದೆ ಬರ್ತೀನಿ ನೋಡು. ಓಯ್ ಏನಾಯ್ತು? ಏನಿಲ್ಲ ಮಾಮ, ಮನೇಲಿ ತುಂಬಾ ಪ್ರಾಬ್ಲಮ್ ಇತ್ತು, ಒಬ್ಬ ಅಣ್ಣನ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟಿದೀನಿ ಮಾಮ. ಎಷ್ಟು ಇಸ್ಕೊಂಡಿದ್ಯಾ ಮಚ್ಚ? ಏನಿಲ್ಲ ಮಾಮ, ಅರ್ಜೆಂಟಿಗೆ ಒಂದ್ 2,000 ರೂಪಾಯಿ ಅಷ್ಟೇ ಇಸ್ಕೊಂಡಿದ್ದೆ. ತಡಿ ಯಾರಿಗಾದ್ರೂ ಕೇಳ್ಬಿಟ್ಟು ಹಾಕಿಸ್ಕೊಂತೀನಿ. ಮಚ್ಚ ಇರ್ಲಿ ಬಿಡು ಮಾಮ, ನಾನು ಹೆಂಗ ಕೊಟ್ಕೊಂತೀನಿ, ಬಿಡು ಮಾಮ. ಹೋಗಿ ಕೊಟ್ಬಿಡು. ಬೇಡ ಬಿಡು ಮಾಮ. ಇರ್ಲಿ ತಗೊಳ್ಳೋ, ಕೊಟ್ಬಾ. ಏನು ಯೋಚನೆ ಮಾಡ್ಬೇಡ, ಬೇಕಾದ್ರೆ ಆಮೇಲೆ ಕೊಡು ನನ್ಗೆ. ಓ ಯಾರ ನೀನು ದಿನ ನಮ್ಮ ಏರಿಯಾಕ್ ಬರ್ತಿದ್ಯಲ್ಲ? ಯಾವ ಹುಡುಗಿಗೋಸ್ಕರ ಇಲ್ಲಿ ಬರ್ತಿದ್ಯಾ ನೀನು? ಯಾವ ಏರಿಯಾನ ನಿಂದು? ಮಾಮ ಸ್ವಲ್ಪ ಜಗಳ ಆಗ್ತಿದೆ, ಸ್ವಲ್ಪ ಅರ್ಜೆಂಟ್ ಆಗಿ ಇಲ್ಲಿ ಬೇಗ ಬರ್ತೀಯ ಮಾಮ ಇಲ್ಲಿಗೆ? ಯಾವನಿಗೆ ಫೋನ್ ಮಾಡಿ ಕರೆಸ್ತಿದ್ಯಾ? ಅಣ್ಣ ನಿಂದ್ರಣ. ಅಣ್ಣ ನಮ್ಮ ಮಚ್ಚನೆ ಅಣ್ಣ, ನಿಮ್ ಏರಿಯಾದಲ್ಲಿ ಬರ್ಲಾರ್ತಾರ ನಾನ್ ನೋಡ್ಕೊಂತೀನಿ ಅಣ್ಣ, ಪ್ಲೀಸ್ ಅಣ್ಣ, ಇದೊಂದ್ಸಲ ಬಿಟ್ಬಿಡ್ರಣ್ಣ ಪ್ಲೀಸ್ ಅಣ್ಣ. ಐ ಮಾಮ, ಮುಂದಿನ ತಿಂಗಳು 15 ತಾರೀಕಿಗೆ ನನ್ ಮದುವೆ ಫಿಕ್ಸ್ ಆಗೈತೆ. ಎಲ್ಲಾ ಕೆಲ್ಸನು ನೀನೇ ಮುಂದೆ ನಿಂತ್ಕೊಂಡು ನಡ್ಸ್ಕೊಡ್ಬೇಕು ನೋಡು, ಸರಿನಾ? ಇವತ್ ನೀ ಹೇಳ್ಕೊಟ್ಟಿರಂತ ಬುದ್ಧಿ ಪಾಠದಿಂದನೇ ನಾನು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಜಾಬ್ ಸಿಕ್ಕಿದೆ ಮಾಮ. ಅದರಿಂದ ನನ್ ಮದುವೆ ಕೂಡ ಫಿಕ್ಸ್ ಆಗಿದೆ. ಯಾಕೆ ಮಾಮ ನನ್ ಜೊತೆ ಮಾತಾಡ್ತಿಲ್ವಲ್ಲ? ಮಾತಾಡ್ ಮಾಮ ನನ್ ಜೊತೆ. ಮಾಮ ಮಾತಾಡ್ ಮಾಮ ನನ್ ಜೊತೆ, ಮಾತಾಡ್ ಮಾಮ. ಸರಿ ಮಚ್ಚ, ಬರ್ತೀನಿ. ಮಾಮ ನೀನ್ ಗಾಡಿ ಓಡಿಸ್ಬೇಕಾದ್ರೆ ಫೋನಲ್ಲೆಲ್ಲ ಮಾತಾಡಕ್ ಹೋಗ್ಬೇಡ ಮಾಮ ನೀನು. ಸ್ವಲ್ಪ ಅರ್ಜೆಂಟ್ ಕಾಲಲ್ಲಿ ಮಾತಾಡ್ತಿದ್ದೀನಿ ಮಚ್ಚ. ಸರಿ ಮಾಮ, ಹುಷಾರಾಗಿ ಹೋಗ್ಬಿಟ್ಪ. ತಾಯಿ ಹೇಳೆಯ ಎಂದು ದಯವಿಟ್ಟು ಡ್ರೈವಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಕಾಲ್ ಬಂದ್ರೆ 5 ನಿಮಿಷ ಸೈಡ್ಗೆ ಹಾಕ್ಬಿಟ್ಟು ಮಾತಾಡಿ. ಡ್ರೈವಿಂಗ್ ಮಾಡ್ಬೇಕಾದ್ರೆ ದಯವಿಟ್ಟು ಯಾರು ಕಾಲಲ್ಲಿ ಮಾತಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇವಾಗ ಕಾಲ್ ಮಾಡಿಲ್ಲ ಅಂದ್ರೆ ಆಮೇಲೆ ಕಾಲ್ ಮಾಡ್ಬಿಟ್ಟು ಮಾತಾಡಬಹುದು. ಒಂದ್ಸಾರಿ ಜೀವ ಹೋದ್ರೆ ಮತ್ತೆ ಆ ಜೀವ ಯಾವತ್ತೂ ತಂದು ಕೊಡಕ್ಕಾಗಲ್ಲ. ಕೂಗನು